ಎಲ್ಲಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು XL100ನ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದ್ರ ಹೆಸರಿಗೆ ತಕ್ಕಂಗೆ ಇದರಲ್ಲಿ ಏನೂ ಇಲ್ಲ. XL ಅಂದರೆ ಎಕ್ಸ್ಟ್ರಾ ಲಾರ್ಜ್ ಅಂತ. ಈ ಗಾಡಿಯಲ್ಲಿ ಎಕ್ಸ್ಟ್ರಾ ಫೀಚರ್ಸು ಇಲ್ಲ ಅಥವಾ ಇದು ಲಾರ್ಜಾಗೂ ಇಲ್ಲ. ಗಾಡಿಯಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಈ ಗಾಡಿಯಲ್ಲಿ ಹಾರ್ನು ಇಲ್ಲಿ ವರ್ಕ್ ಆಗೋಲ್ಲ, ಇಲ್ಲಿ ವರ್ಕ್ ಆಗುತ್ತೆ. ಇದೊಂದು ವಯರ್ ಇದೆ. ಇದರಲ್ಲಿ ಬರುತ್ತೆ 4 ಸ್ಟ್ರೋಕ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಇದು ಬಂದ್ಬಿಟ್ಟು 97.7 cc ಗಾಡಿ. ಇದು ಪ್ರೊಡ್ಯೂಸ್ ಮಾಡುತ್ತೆ 4.3 bhp ಮತ್ತು 6.5 Nm ಆಫ್ ಟಾರ್ಕ್ನ. ಇದರಲ್ಲಿ ಬಂದ್ಬಿಟ್ಟು ಫುಲ್ಲು ಕಿಕ್ ಸ್ಟಾರ್ಟ್ ಸೆಟಪ್ಪೇ ಬರುತ್ತೆ. ಈಗ ಬರ್ತಿರೋ ಗಾಡಿಗಳಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಅಂತ ಬಂದಿದೆ, ಬಟ್ ಆ ಕಾಲದಲ್ಲಿ ಇದ್ದಿದ್ದು ಕಾರ್ಬ್ಯೂರೇಟರ್ ಫ್ಯೂಯಲ್ ಸಿಸ್ಟಮ್. ಇದರಲ್ಲಿ ಬರುತ್ತೆ ಫ್ರಂಟು ಮತ್ತು ರಿಯರ್ ಎರಡೂ 110 mm ಡ್ರಮ್ ಬ್ರೇಕ್ಸ್. ಇದರ ಹೋಲ್ ಬಾಡಿ ವೆಯ್ಟ್ ಬಂದು 88 kg. ಕಂಪ್ನಿ ಪ್ರಕಾರ ಇದು 65 ಕಿಲೋಮೀಟರ್ 1 ಲೀಟ್ರಿಗೆ ಮೈಲೇಜ್ ಕೊಡಬೇಕು, ಬಟ್ ನಾವು ಕ್ಲೈಮ್ ಮಾಡಿರೋದು 35ಇಂದ 40 ಮಾತ್ರ. 787 mm ಸೀಟ್ ಹೈಟ್ ಇದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಬಂದರೆ ಇಲ್ಲಿ ಒಂದು ಅನಲಾಗ್ ಸ್ಪೀಡೋಮೀಟ್ರ್ ಇದೆ ಮತ್ತು ಕೆಳಗಡೆ ಎಷ್ಟು ಓಡಿದೆ ಅಂತ ತೋರಿಸುತ್ತೆ. ಇಲ್ಲಿ ಇಂಡಿಕೇಟರ್ ಆನ್ ಆಗಿದೆಯಾ ಅಂತ ತೋರಿಸುತ್ತೆ. ಆ ಕಡೆ ಹೈ ಬೀಮ್ ಲೈಟ್ ಇದೆ. ಇದು ಸಿಂಗಲ್ ಸಿಲಿಂಡರ್ ಆದ್ದರಿಂದ ಇದರಲ್ಲಿ ಒಂದು ಸ್ಪಾರ್ಕ್ ಪ್ಲಗ್ ಮಾತ್ರ ಇರುತ್ತೆ ಮತ್ತು ಇದು BS3 ಕಂಫರ್ಟೇಬಲ್ ಆಗಿರುತ್ತೆ. ಇದು ಒಂದು ಮಾಪೆಡ್ ಸ್ಕೂಟರ್ ಕ್ಯಾಟಗರಿಗೆ ಬರುತ್ತೆ. ಇದರ ಓವರ್ ಆಲ್ ವ್ಯೂ ಈ ಥರ ಬರುತ್ತೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ.